ಓಂ ನಮಃ ಶಿವಾಯ್. ಭಾರತೀಯ ತತ್ವಶಾಸ್ತ್ರಗಳಲ್ಲಿ ಷಡ್ದರ್ಶನಗಳಿಗೆ ಒಂದು ಮಹತ್ವವಾದ ಸ್ಥಾನವಿರುವುದು. ಇವುಗಳಲ್ಲಿ ಪಾತಂಜಲ ಯೋಗಸೂತ್ರವು ಒಂದು. ಪಾತಂಜಲ ಯೋಗಸೂತ್ರದಲ್ಲಿ ಒಟ್ಟು 196 ಸೂತ್ರಗಳಿದ್ದು, ಸಮಾಧಿಪಾದ, ಸಾಧನಪಾದ, ವಿಭೂತಿಪಾದ ಮತ್ತು ಕೈವಲ್ಯಪಾದ ಎಂಬ 4 ಪಾದಗಳಲ್ಲಿ ಈ ಸೂತ್ರಗಳನ್ನು ವಿಭಾಗಿಸಲಾಗಿದೆ. ಯೋಗ ದರ್ಶನಕ್ಕೆ ಹಲವಾರು ವ್ಯಾಖ್ಯಾನಗಳುಂಟು. ಯೋಗಶ್ಚಿತ್ತ ವೃತ್ತಿ ನಿರೋಧವೆಂದು ಸಮಾಧಿ ಪಾದದಲ್ಲಿ ಯೋಗದ ಬಗ್ಗೆ ವಿವರಣೆ ನೀಡುವುದು. ಪ್ರಮಾಣಾದಿ ವೃತ್ತಿಗಳಿಗೆ ವಶವರ್ತಿಯಾದ ಕಾರಣ ದೃಷ್ಟನು ಅಥವಾ ಆತ್ಮನು ವೃತ್ತಿ ಸಾರೂಪ್ಯವನ್ನು ಹೊಂದುತ್ತಾನೆ ಮತ್ತು ಬಂಧನಕ್ಕೊಳಗಾಗುತ್ತಾನೆ. ವೃತ್ತಿಗಳನ್ನು ನಿರೋಧಿಸುವುದರಿಂದ ವೃತ್ತಿ ಸಾರೂಪ್ಯದ ನಿರೋಧವೂ ಕೂಡ ಲಭಿಸುವುದು. ಹಾಗೆ ಆತ್ಮನು ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ. ಈ ಸ್ವರೂಪ ಸಾಕ್ಷಾತ್ಕಾರಕ್ಕೇನೆ ಯೋಗವೆಂದು ಕರೆಯುವುದು. ಅಭ್ಯಾಸ ವೈರಾಗ್ಯಗಳು ವೃತ್ತಿಯನ್ನು ನಿರೋಧಿಸುವ ಉಪಾಯಗಳಾಗಿವೆ. ಅಭ್ಯಾಸ ಕಾಲದಲ್ಲಿ ಉತ್ತರೋತ್ತರ ಶ್ರದ್ಧಾ, ವೀರ್ಯ, ಸ್ಮೃತಿ ಹಾಗೂ ಪ್ರಜ್ಞೆ ಇವುಗಳ ಅಭಿವ್ಯಕ್ತಿ ಕೂಡ ಉಂಟಾಗುವುದು. ಯಾರಿಗೆ ಸಾಧನೆಯ ಇಚ್ಛೆಯುಳ್ಳ ಉತ್ಕಟವಾದ ಆಸೆ ಇರುವುದೋ ಅವನೇ ಯೋಗಾಭ್ಯಾಸದ ಅಧಿಕಾರಿಯಾಗಬಲ್ಲನು. ಅಭ್ಯಾಸ ವೈರಾಗ್ಯಗಳಿಂದ ವೃತ್ತಿಗಳ ನಿರೋಧವು ಲಭಿಸುವಂತೆ ಈಶ್ವರ ಭಕ್ತಿಯಿಂದಲೂ ಕೂಡ ಅದು ಲಭಿಸುತ್ತದೆ. ಪಂಚ ಕ್ಲೇಶಾದಿಗಳಿಲ್ಲದ ಪುರುಷ ವಿಶೇಷನು ಈಶ್ವರನು. ಅವನು ಎಲ್ಲದರ ಆಧಾರವಾಗಿದ್ದು ಕಾಲಾತೀತನಾಗಿರುತ್ತಾನೆ. ಓಂಕಾರವು ಇಂತಹ ಈಶ್ವರ ವಾಚಕ ಶಬ್ದವಾಗಿದೆ. ಓಂಕಾರ ಅಥವಾ ಪ್ರಣವವನ್ನು ಭಾವಪೂರ್ಣವಾಗಿ ಜಪಿಸುವುದರಿಂದ ಈಶ್ವರನ ಸಾಕ್ಷಾತ್ಕಾರವಾಗುತ್ತದೆ. ಸಾಧನೆಯ ಕಾಲದಲ್ಲಿ ರೋಗ ರುಜಿನಗಳು ಇನ್ನಿತರ ಅಡೆತಡೆಗಳು ಚಿತ್ತವನ್ನು ವಿಕ್ಷೇಪಗೊಳಿಸುತ್ತವೆ. ಈ ಚಿತ್ತ ಪ್ರಸನ್ನತೆಗೆ ಪತಂಜಲಿ ಮಹರ್ಷಿಗಳು ಅನೇಕ ಉಪಾಯಗಳನ್ನು ನೀಡುವರು. ಈ ಅಡೆತಡೆಗಳ ಅಂತರಾಯಗಳ ನಿವಾರಣೆಗಾಗಿ ಏಕತತ್ವದ ಅಭ್ಯಾಸ ಕೂಡ ಅವಶ್ಯಕತೆ ಇರುವುದು. ಮೈತ್ರಿ, ಕರುಣ, ಮುದಿತ, ಉಪೇಕ್ಷ ಭಾವನೆಗಳಿಂದ, ಪ್ರಾಣಾಯಾಮದಿಂದ, ನಾದ ಇಲ್ಲವೇ ಬಿಂದು ಸಾಕ್ಷಾತ್ಕಾರದಿಂದ, ಸತ್ಪುರುಷರ ಸ್ಮರಣದಿಂದ, ಸ್ವಪ್ನ ಹಾಗೂ ನಿದ್ರೆಗಳ ಯಥಾರ್ಥವಾದ ಜ್ಞಾನದಿಂದ ಅಥವಾ ಯಾವುದಾದರೂ ಒಂದರ ಸಹಾಯದಿಂದ ಚಿತ್ತವು ಪ್ರಸನ್ನವಾಗುವುದು. ಅಲ್ಲದೆ ಅಡೆತಡೆಗಳು ಕೂಡ ಮಾಯವಾಗುವವು. ಸಾಧನೆಯ ಕಾಲದಲ್ಲಿ ಉತ್ತರೋತ್ತರ ಪ್ರಗತಿಯಾಗುತ್ತಾ ಹೋದಂತೆ ಅಲೌಕಿಕ ವಿಷಯಗಳ ಜ್ಞಾನವಾಗುವುದು. ಈ ಅಲೌಕಿಕ ವಿಷಯಗಳ ಜ್ಞಾನದಲ್ಲಿಯೇ ನೆಲೆನಿಲ್ಲದೆ ಸಾಧನವು ಮುಂದುವರಿಯುತ್ತಾ ಹೋದರೆ ಆತ್ಮ ಸಾಕ್ಷಾತ್ಕಾರವು ಸಂಭವಿಸುವುದು. ಆ ಲೌಕಿಕ ವಿಷಯಗಳ ಸಾಕ್ಷಾತ್ಕಾರವೇ ಸಬೀಜ ಸಮಾಧಿ ಎಂದು, ಆತ್ಮ ಸಾಕ್ಷಾತ್ಕಾರವೇ ನಿಜ ಸಮಾಧಿ ಎಂದು ಹೇಳಲ್ಪಡುವುದು. ಓಂ ನಮಃ ಶಿವಾಯ್.